ಉಳಿದೆರಡು ಮೂರ್ತಿ ಒಂದು ಕರ್ನಾಟಕಕ್ಕೆ. ಕರ್ನಾಟಕ ಆಗುತ್ತಾ ಮತ್ತೊಂದು ಅಯೋಧ್ಯೆ. ಕರ್ನಾಟಕದಲ್ಲಿ ಹೆಚ್ಚಾಯಿತು ರಾಮಜಪ. ಸ್ನೇಹಿತರೆ, ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧವಿದೆ. ಅದರಲ್ಲಿಯೂ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ರಾಮನ ವಿಗ್ರಹವನ್ನೇ ಇದೀಗ ಅಯೋಧ್ಯೆಯಲ್ಲಿ ಇಡಲಾಗಿದ್ದು, ಅದರ ದರ್ಶನಕ್ಕಾಗಿ ಇದೀಗ ಕೋಟಿ ಕೋಟಿ ಭಕ್ತರು ದಂಡೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಶ್ರೀರಾಮನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಎದುರಾಗಿದೆ. ಅದೇನಪ್ಪ ಅಂದರೆ, ಉಳಿದೆರಡು ಮೂರ್ತಿಗಳು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀರಾಮ ಮಂದಿರದ ಮೂರ್ತಿ ಕೆತ್ತನೆ ಏನಿದೆ ಅದಕ್ಕಾಗಿ 3 ಶ್ರೀರಾಮನ ವಿಗ್ರಹಗಳನ್ನು ಕೆತ್ತಲಾಗಿತ್ತು. ಅದರಲ್ಲಿ ಒಂದನ್ನು ಇದೀಗ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಉಳಿದ 2 ಮೂರ್ತಿಗಳನ್ನು ಏನು ಮಾಡಲಾಗುತ್ತೆ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಹಾಗಾದರೆ ಉಳಿದ 2 ಮೂರ್ತಿಗಳು ಏನಾಗುತ್ತೆ? ಕರ್ನಾಟಕಕ್ಕೆ ಒಂದು ಮೂರ್ತಿ ಬರುತ್ತೆ ಎನ್ನುವಂತಹ ವಿಚಾರ ಇದೀಗ ಎಲ್ಲೆಡೆ ಚರ್ಚೆಯಾಗ್ತಿದೆ. ಹಾಗಾದರೆ ಏನದು ಸ್ಟೋರಿ? ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಮಮೂರ್ತಿ ಕೆತ್ತನೆಗೆ 3 ಶಿಲ್ಪಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ 2 ನಮ್ಮದೇ ಕರ್ನಾಟಕದವರು. ಅದರಲ್ಲಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ರಾಮಮೂರ್ತಿಯನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಅದನ್ನು ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. ಅದೆಲ್ಲವೂ ನಿಮಗೆ ಗೊತ್ತಿರುವಂತಹ ವಿಚಾರ. ಇದನ್ನು ಬಿಟ್ಟು ನೋಡೋದಾದರೆ ಇನ್ನೊಬ್ಬ ಖ್ಯಾತ ಕನ್ನಡಿಗ ಶಿಲ್ಪಿ ಏನಿದ್ದಾರೆ ಇಡಗುಂಜಿ ಗಣೇಶ್ ಲಕ್ಷ್ಮೀನಾರಾಯಣ್ ಭಟ್ ಅವರ ಕೆತ್ತನೆಯ ರಾಮಮೂರ್ತಿಯನ್ನು ಕರ್ನಾಟಕಕ್ಕೆ ತರುತ್ತಾರಾ ಎನ್ನುವಂತಹ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಈ ಚರ್ಚೆಗೆ ಕಾರಣ ಏನು ಅಂತ ನೋಡೋದಾದರೆ, ಸ್ನೇಹಿತರೆ, ಇತ್ತೀಚೆಗೆ ಈ ಗಣೇಶ್ ಲಕ್ಷ್ಮೀನಾರಾಯಣ್ ಭಟ್ ಅವರು ಒಂದು ಸಂದರ್ಶನದಲ್ಲಿ ಹೇಳುತ್ತಾ ಈ ಮಾತನ್ನು ಹೇಳ್ತಾರೆ. ನಾನು ಕೆತ್ತಿದ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಅಯೋಧ್ಯೆಯಲ್ಲಿ ಅವಕಾಶ ಸಿಗದಿದ್ದರೂ ಈ ಭಾರತ ಭೂಮಿಯಲ್ಲಿ ಎಲ್ಲಾದರೂ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆಗೊಂಡು ಬಹುಜನರನ್ನು ಕರುಣಿಸುವಂತಾಗಬೇಕು. ಅದು ಕರ್ನಾಟಕದಲ್ಲಿ ಆದರೆ ಬಹಳ ಸಂತೋಷ ಎಂದಿರುವುದು ಈ ವಾದಗಳಿಗೆ ಕಾರಣವಾಗಿದೆ. ಪ್ರಾಣ ಪ್ರತಿಷ್ಠೆ ಆಗದಿದ್ದರೂ ಭಗವಂತ ಚೈತನ್ಯ ತುಂಬುವಂತೆ ಶಸ್ತ್ರೋಸ್ತ್ರವಾಗಿ ಪೂಜಾರ್ಹವಾಗಿ ವಿಗ್ರಹ ರಚಿಸಿದ ಕಾರಣ ಅದನ್ನು ಎಲ್ಲೋ ಇಡುವುದರಿಂದ ಒಳಿತಾಗದು. ಈಗ ಅದು ಅಯೋಧ್ಯೆಯ ರಾಮಭೂಮಿ ಟ್ರಸ್ಟ್ ಏನಿದೆ ಅದರ ಸ್ವತ್ತಾಗಿದೆ. ಅವರು ಉದಾರ ಮನಸ್ಸಿನಿಂದ ಒಪ್ಪಿದರೆ ದೇಶದ ಯಾವುದಾದರೂ ಒಂದು ಕಡೆ ರಾಮನನ್ನು ಪ್ರತಿಷ್ಠಾಪನೆ ಮಾಡಬಹುದು. ಅದರಲ್ಲೂ ನಮ್ಮ ಭಾರತದ ಕರುನಾಡಿನಲ್ಲಿಯೇ ಅದರ ಪ್ರತಿಷ್ಠಾಪನೆಗೊಂಡರೆ ಸಂತೋಷವಾಗುತ್ತದೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಪಾಲಕರು ತಮ್ಮ ಮಕ್ಕಳಿಗೆ ಒಳಿತಾಗಬೇಕು ಎಂದು ಬಯಸಿದಂತೆ ಭಾವನಾತ್ಮಕವಾಗಿ ತನ್ನ ಜೀವಿತದ ಸಾಧನೆ ಎಂದು ತಿಳಿಸಿರುವ ಶ್ರೀರಾಮ ಸೂಕ್ತ ಗರ್ಭಗೃಹಕ್ಕೆ ಸೇರಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಬೇಕು ಎನ್ನುವುದು ನನ್ನ ಬಯಕೆ ಎಂದಿದ್ದಾರೆ. ಇನ್ನು ಸ್ನೇಹಿತರೆ, ಉಳಿದೆರಡು ಶಿಲ್ಪಗಳೇನಿವೆ ಅವು ಕೂಡ ಪೂಜಾರ್ಹವಾಗಿವೆ. ಭಾರತೀಯ ಶಿಲ್ಪಶಾಸ್ತ್ರದಲ್ಲಿ ಹೇಳಿರುವಂತೆ ಗರ್ಭಸ್ಥ ಶಿಲೆಯನ್ನು ಪೂಜೆ ಮಾಡಿ ಕಂಕಣ ಕಟ್ಟಿಕೊಂಡು ನಂದಾದೀಪವನ್ನು ಉರಿಸಿ ಮಡಿಯೊಂದಿಗೆ ದೇವರ ಪೂಜೆ ಮಾಡಿದಂತೆ ಶ್ರೀರಾಮನ ಮೂರ್ತಿಯನ್ನು 3 ಶಿಲ್ಪಿಗಳು ನಿರ್ಮಿಸಿದ್ದಾರೆ. ಒಂದು ಗರ್ಭಗುಡಿಯಲ್ಲಿ ಪೂಜಿತಗೊಳ್ಳುತ್ತಿದೆ. ಶಿಲಾ ಗರ್ಭಸ್ಥ 3 ಬಾಲ ಶ್ರೀರಾಮರು ಭೂಮಿಗೆ ಬಂದಿರುವುದರಿಂದ ಉಳಿದ 2 ಶಿಲ್ಪಿಗಳು ಸಹ ಪೂಜಾರ್ಹವಾದಂತಹ ಬೇರೆ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಬೇಕು. ಸಮಿತಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಎನ್ನುವುದು ಅದರ ಮೇಲೆ ನಿಂತಿದೆ ಎನ್ನುವಂತಹ ಮಾತನ್ನು ಇವರು ಹೇಳಿದ್ದಾರೆ. ಇನ್ನು ಮುಂದುವರೆದು ಭಾರತೀಯ ಶಿಲ್ಪಶಾಸ್ತ್ರದ ಪರಂಪರೆ ಮತ್ತು ಪಠ್ಯದ ಏಕಶಿಲಾ ಮೂರ್ತಿಯನ್ನು ಹೇಗೆ ಕೆತ್ತಬೇಕು ಎಂದು ಹೇಳಲಾಗಿದೆ. ಗರ್ಭಗುಡಿಯಲ್ಲಿ ಪ್ರಾಣದ ಸಂಕೇತವಾಗಿ ಜ್ಯೋತಿಯೊಂದು ಉರಿಯಬೇಕು ಎಂದಿದೆ. ನಾನು ಅದನ್ನು ಪಾಲಿಸಿದ್ದೇನೆ. ಸಂಪೂರ್ಣವಾದ ಅಖಂಡ ಶಿಲೆಯಲ್ಲಿ ಮೂರ್ತಿ ನಿರ್ಮಾಣವಾಗಿದೆ. ಅದು ಶುದ್ಧ ಭಾರತೀಯ ಪರಂಪರೆ. ಕಾಲಕ್ರಮೇಣ ಭಕ್ತರು ಹೊಸ ರೂಪದಲ್ಲಿ ದೇವರನ್ನು ಕಾಣಬಯಸಿದ ಕಾರಣ ದೇವರ ಎದುರು ನೈವೇದ್ಯ ಆರತಿಯ ಹೊರತಾಗಿಯೂ ಧೂಪ ಕರ್ಪೂರಗಳು ಬಂದವು. ಹೀಗಾಗಿ ಶಿಲ್ಪದಲ್ಲಿ ಬಿಲ್ಲು ಬಾಣಗಳು ಆಭರಣಗಳು ಕೀಟಗಳು ಎಲ್ಲವನ್ನು ರೂಪಿಸಲಾಗಿದೆ ಎಂದಿದ್ದಾರೆ. ದೇಶದ ಬೇರೆ ಬೇರೆ ಪ್ರದೇಶದಲ್ಲಿ ಅರ್ಚಕರ ಉಡುಗೆ ತೊಡುಗೆ ಪೂಜಾ ವಿಧಾನ ಮಂತ್ರೋಚ್ಚಾರಣೆವರೆಗೂ ಪ್ರಭೇದಗಳಿವೆ. ಇದರಲ್ಲಿ ಯಾವುದು ಸರಿ ಎಂದು ನೋಡುವುದಾದರೆ ಎಲ್ಲವೂ ಸರಿ. ವಿಶ್ವವ್ಯಾಪಿ ಪರಮಾತ್ಮನನ್ನು ಮೂರ್ತಿ ರೂಪದಲ್ಲಿ ನಿಲ್ಲಿಸಿ ಆತ್ಮ ಪರಮಾತ್ಮನೊಂದಿಗೆ ಅನುಸಂಧಾನ ಮಾಡಿಕೊಳ್ಳಲು ಮಾಡಿದ ವ್ಯವಸ್ಥೆಯೇ ದೇವಾಲಯ. ಬದಲಾದ ಕಾಲ, ಬೇರೆ ಬೇರೆ ಧರ್ಮದವರ ಮನೋಧರ್ಮದವರ ಆಳ್ವಿಕೆಯ ಪರಿಣಾಮ ದೇವರುಗಳ ಮೇಲೆ ಆಗಿದೆ ಎನ್ನುತ್ತಾರೆ. ಇನ್ನು 3 ಶಿಲ್ಪಿಗಳ ಬಗ್ಗೆ ಮಾತನಾಡಿರುವಂತಹ ಇವರು, ಈಗ 3 ಶಿಲ್ಪಗಳು ಲೋಕಾಂತರವಾಗಿದೆ. ಯಾರು ಹೆಚ್ಚು ಯಾರು ಕಡಿಮೆ ಅಲ್ಲ.
ಕೋಟ್ಯಾಂತರ ಭಕ್ತರು ಮೂರೂ ಶ್ರೀರಾಮನನ್ನು ನೋಡಲಿದ್ದಾರೆ. ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ತಕ್ಕಂತೆ ರಾಮ ಕಾಣಲಿದ್ದಾನೆ. ನಾನು ಕೆತ್ತಿದ ವಿಗ್ರಹವನ್ನು ಶ್ರೀ ರಾಘವೇಶ್ವರ ಶ್ರೀಗಳು ಕಂಡು ಅಲ್ಲೂ ಇಲ್ಲೂ ಶ್ರೀರಾಮನನ್ನು ಕಂಡೆ ಎಂದು ಉದ್ಗರಿಸಿದ್ದರು. ಇದಷ್ಟೇ ಅಲ್ಲದೆ ಈ ವೈರಲ್ ಆದಂತಹ ರಾಮನ ವಿಗ್ರಹದ ಬಗ್ಗೆಯೂ ಮಾತನಾಡಿದ್ದು, ನಾನು ಕೆತ್ತಿರುವಂತಹ ವಿಗ್ರಹ ಏನಿದೆ ಅದು ಕೂಡ ವೈರಲ್ ಆಗಿದೆ. ಅದು ಹೇಗೆ ವೈರಲ್ ಆಯಿತು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನಾನು ಕೂಡ ವೈರಲ್ ಮಾಡಿಲ್ಲ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ ಅದು ಕೂಡ ವೈರಲ್ ಆಗಿಲ್ಲ. ಇನ್ನು ಈ ಹಿಂದೆ ಇನ್ನೊಬ್ಬರು ಕೆತ್ತಿದ್ದಂತಹದ್ದು ವೈರಲ್ ಆಗಿತ್ತು. ಅದರಲ್ಲಿ ಏನೂ ಇಲ್ಲ, ಯಾಕಂದರೆ ಎಂದಾದರೂ ಒಂದಿನ ಅದು ಕಾಣಲೇಬೇಕಿತ್ತು ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಮೈಸೂರಿನ ಯೋಗಿರಾಜ್ ಏನಿದ್ದಾರೆ, ಅರುಣ್ ಯೋಗಿರಾಜ್ರವರು ಕೆತ್ತಿರುವಂತಹ ಶಿಲ್ಪ ಇದೀಗ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಇನ್ನು ಅವರು ಯಾವ ರೀತಿ ಕೆತ್ತಿದ್ರು, ಅವರು ಪಟ್ಟಂತಹ ಶ್ರಮ, ಅವರಲ್ಲಿದ್ದಂತಹ ಭಕ್ತಿ ಅದೆಲ್ಲವನ್ನು ನೀವು ಈಗಾಗಲೇ ನೋಡಿದ್ದೀರಾ. ಅದೇ ಶ್ರೀರಾಮನನ್ನು ಬಾಲರೂಪದಲ್ಲಿ ಕೆತ್ತಲು ಅವರು ಪಟ್ಟಂತಹ ಒಂದು ರೀತಿಯ ಭಕ್ತಿ ಏನಿದೆ ಅದು ಎಲ್ಲರೂ ಮೆಚ್ಚುವಂತಹದ್ದೇ. ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಈ ಕ್ಷಣದ ಸುದ್ದಿ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.